ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಂದು ಒಂದು ಒಳ್ಳೆಯ ಗುರುಕುಲಕ್ಕೆ ಕರೆದೊಯ್ಯಲಿದ್ದೇನೆ. ಆತ್ಮೀಯ ಬಂಧುಗಳೇ ನಮಸ್ಕಾರ, ನಾನು ಶಶಿ. ಈ ದಿನ ನಾವು ಒಂದು ಗುರುಕುಲಕ್ಕೆ ಕುಟುಂಬದೊಂದಿಗೆ ತೆರಳಿದ್ದೆವು. ಈ ಒಂದು ಗುರುಕುಲ ನೋಡಲು ಕಾರಣವಾಗಿದ್ದು ಬಿ ಆ್ಯಂಡ್ ಮೇಕ್ ಸ್ವಾಮಿ ವಿವೇಕಾನಂದ ಯೋಗ ಕೇಂದ್ರ, ಕನಕದಾಸಪುರ, ಬೆಂಗಳೂರು. ಇವರು ಈ ಯೋಗ ಕೇಂದ್ರವನ್ನು ನಡೆಸಲು ಅವರಿಗೆ ಪ್ರೇರಣೆಯಾಗಿದ್ದು ಸ್ವಾಮಿ ವಿವೇಕಾನಂದರು. ಇದೇ ತಿಂಗಳ ಸ್ವಾಮಿ ವಿವೇಕಾನಂದರ ಜನ್ಮದಿನ. ಬನ್ನಿ, ಪ್ರಕೃತಿಯ ಮಡಿಲಲ್ಲಿರುವಂತಹ ನಮ್ಮ ಪುರಾಣದ ದೇವಾಲಯದ ಮಹತ್ವವನ್ನು ಸಾರುವಂತಹ ವೇದಗಳ ಕಂಠಘೋಷವನ್ನು ಮೊಳಗಿಸುವ ಈ ಗುರುಕುಲವನ್ನು ನೋಡೋಣ ಬನ್ನಿ. ಸ್ನೇಹಿತರೆ ನಮಸ್ತೆ. ನಾವು ಕೊನೆಗೂ ನಾವು ಬಂದಿರುವಂಥ ಕ್ಷೇತ್ರಕ್ಕೆ ಇವತ್ತು ತಲುಪಿದ್ವಿ. ನಾವು ಇವಾಗ ಬಂದಿರುವಂಥದ್ದು ಓಂ ಶಾಂತಿಧಾಮ ವೇದ ಗುರುಕುಲ ಮಂದಿರಕ್ಕೆ ಬಂದಿದ್ದೀವಿ. ನಿಜವಾಗ್ಲೂ ಅದ್ಭುತವೇ ಸರಿ. ಇದು ಬೆಂಗಳೂರಿನ ಸುಮಾರು 70-80 ಕಿಲೋಮೀಟರ್ ಆಚೆ ಇರುವಂಥದ್ದು. ಇಲ್ಲಿ ಒಳಗಡೆ ಹೋಗಿ ನಾನು ಮಾತಾಡಿದೆ. ನಿಜವಾಗ್ಲೂ ಎಲ್ಲೋ ಸ್ವರ್ಗಕ್ಕೆ ಬಂದಿದ್ದೀವಿ ಅನ್ನೋ ಥರ ಒಂದು ಫೀಲ್ ಆಗ್ತಾಯಿದೆ. ಏನು ನಮ್ಮ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಗುರುಕುಲನ ಪದ್ಧತಿ ಏನಿತ್ತು, ಆ ಒಂದು ಪದ್ಧತಿ ಈಗಲೂ ಕೂಡ ಇಲ್ಲಿದೆ. ನಿಜವಾಗ್ಲೂ ಮಕ್ಕಳುಗಳು ಮಾಡುವಂಥ ಕಾರ್ಯಗಳು, ಅವರೇ ರಂಗೋಲಿ ಬಿಡ್ತಾ ಇದ್ದಾರೆ, ಅವರೇ ಅಡುಗೆ ಮಾಡ್ತಿದ್ದಾರೆ. ಅವರಲ್ಲಿರುವಂಥ ಒಂದು ಸಂಸ್ಕೃತಿ ನೋಡ್ತಾ ಇದ್ದರೆ ನಿಜವಾಗ್ಲೂ ಖುಷಿ ಅನ್ನಿಸ್ತಾ ಇದೆ. ನಮ್ಮ ಮಕ್ಕಳು ಇಲ್ಲಿಗೆ ಸೇರಿಸ್ಬೇಕು, ನಮ್ಮ ಮಕ್ಕಳುಗಳಿಗೆ ಜಾಯಿನ್ ಮಾಡಬೇಕು, ನಮ್ಮ ಮಕ್ಕಳು ಇದನ್ನು ಕಲಿಬೇಕು ಅಂತ ನಿಜವಾಗ್ಲೂ ಅನಿಸ್ತಾ ಇದೆ. ಇದಲ್ವ ನಮ್ಮ ಸಂಸ್ಕೃತಿ ಅಂದರೆ, ಇದಲ್ಲ ಧರ್ಮ ಅಂದರೆ, ಇದಲ್ವ ನಮ್ಮ ಸನಾತನ ಧರ್ಮ ಅಂತ ಅಂದರೆ. ನಿಜವಾಗ್ಲೂ ಪ್ರತಿಯೊಬ್ಬರು ಇಲ್ಲಿ ಬಂದವರು ಒಮ್ಮೆ ಇಲ್ಲಿ ಭೇಟಿ ಕೊಡಿ. ನಾನು ಇಲ್ಲಿ ಪ್ರತಿಯೊಂದು ಜಾಗವನ್ನು ತೋರಿಸ್ತಾ ಹೋಗ್ತೇನೆ. ಅಲ್ಲಿ ಪಾಠಶಾಲೆ ಆಗಿರುವಂಥದ್ದು, ಹಾಗೆ ಅಲ್ಲಿ ಗುರುಕುಲ ಹೇಳ್ಕೊಡುವಂಥದ್ದು, ಹಾಗೆ ಗೋಶಾಲೆ ಕೂಡ ಇದೆ. ನಿಜವಾಗ್ಲೂ ಸ್ವರ್ಗ ಎಲ್ಲಿದೆ ಅಂತಂದರೆ ನಿಜವಾಗ್ಲೂ ನಮ್ಮ ಸಂಸ್ಕೃತಿ, ನಮ್ಮ ಧರ್ಮದಲ್ಲಿ ನಿಜವಾದ ಸ್ವರ್ಗ ಇದೆ. ನನ್ನ ಮಕ್ಕಳುಗಳಂತೂ ತುಂಬ ಖುಷಿ ಪಡ್ತಾಯಿದ್ರು. ಸಾಕಷ್ಟು ಓಡಾಡಿದ್ವಿ, ತುಂಬ ಅದ್ಭುತವಾಗಿದೆ. ಇಲ್ಲಿನ ವಿಶೇಷತೆಯನ್ನು ಮುಂದೆ ನಾನು ತಿಳಿಸ್ತಾ ಹೋಗ್ತೀನಿ. ಹಾಗೆ ಬನ್ನಿ. ನೀವೇನು ನೋಡ್ತಿದ್ದೀರಾ, ಇದು ಗುರುಕುಲದ ಮುಂಭಾಗ. ನಾವು ಒಳಗಡೆ ಹೋದ ತಕ್ಷಣವೇ ತುಂಬ ಎಲ್ಲ ಕಡೆ ಮರಗಳು, ಹೊರಗಡೆ ದೊಡ್ಡದಾದ ಬೃಹತ್ತಾಕಾರದ ಕಾಂಪೌಂಡ್ ಇದೆ. ಅದು ಒಳಗಡೆ ಇರುವಂಥದ್ದು ಈ ಗುರುಕುಲ. ಎಲ್ಲ ಕಡೆ ಹಚ್ಚ ಹಸಿರಿಂದ ಕಂಗೊಳಿಸಿತ್ತು. ದೊಡ್ಡ ದೊಡ್ಡ ಬೃಹದಾಕಾರದ ಮರಗಳು. ಹಾಗೆ ನಮ್ಮಲ್ಲಿ ಸ್ವಾಗತ ಮಾಡಿದ್ರು, ರಂಗೋಲಿಗಳನ್ನ ಹಾಕಿ ಸ್ವಾಗತವನ್ನು ಮಾಡಿದ್ರು ನಮ್ಮನ್ನ. ನೀವು ಮುಂದೆ ಹೋದರೆ ಅಕ್ಕಪಕ್ಕದಲ್ಲಿ ಎಲ್ಲ ಕಡೆ ಗಿಡಗಳು. ಇದು ಊಟವನ್ನು ನೀಡುವಂತಹ ಅನ್ನಪೂರ್ಣೇಶ್ವರಿ ಒಂದು ಸ್ಥಳ. ಹಾಗೆ ಮಕ್ಕಳಿಗೆ ಆಡುವಂತಲೂ ಲೆಫ್ಟಲ್ಲಿ ಗ್ರೌಂಡ್ ಇದೆ. ಸುಮಾರು 66 ಎಕರೆಯಲ್ಲಿ ಈ ಒಂದು ಪ್ರದೇಶ ಇರುವಂಥದ್ದು. ನೋಡ್ತಿದ್ರೆ ಇದು ಪಾಠಶಾಲೆ ತುಂಬ ಚೆನ್ನಾಗಿದೆ ನೋಡಿ. ಮಕ್ಕಳು ಎಷ್ಟು ನೀಟಾಗಿ, ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಳಗಡೆ ಬರಬೇಕಾದ್ರೆ ಪಾಠಶಾಲೆ ಮುಂದ್ಗಡೆನೆ ರಂಗೋಲಿ ಹಾಕಿ ನಮ್ಮನ್ನ ಸ್ವಾಗತ ಮಾಡ್ತಾರೆ. ತುಂಬ ಚೆನ್ನಾಗಿದೆ. ಹಾಗೆ ಈಗ ನೋಡ್ತಿರುವಂಥದ್ದು ಮಕ್ಕಳು ಆಟಕ್ಕೆ ಬೇಕಾದಂತಹ ಗ್ರೌಂಡು. ಅಂದರೆ ಈ ಒಂದು ಪ್ರದೇಶದಲ್ಲಿ ನಾವೇನು ಪ್ರೈವೇಟ್ ಶಾಲೆಗಳಲ್ಲಿ ಏನು ಗ್ರೌಂಡ್ಗಳು ನೋಡ್ತೀವಿ, ಇದೆಲ್ಲ ಮಕ್ಕಳುಗಳಿಗೆ ಅವರಿಗೆ ಗುರುಕುಲದ ಇರುವಂಥ ಮಕ್ಕಳುಗಳಿಗೆ ಬೇಕಾದಂತಹ ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದಾರೆ. ಖೋಖೋ ಆಡೋದಾಗಿರ್ಬೋದು, ಮತ್ತು ನೋಡಿ ಇಲ್ಲಿ ಪ್ರತಿಯೊಂದು ಆಟಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನ ಇಲ್ಲಿ ಮಾಡಿದ್ದಾರೆ. ದೇವ ಅಸುರೇಶು ಶ್ರದ್ಧಾ ಮುಗ್ರೇಶು ಚಕ್ರಿದೆ. ನೋಡಿ, ನೀವು ನೋಡಿದ್ರಲ್ಲ ಎಷ್ಟು ಅದ್ಭುತ ಅಲ್ಲ. ಈ ರೀತಿ ಸಾಕಷ್ಟು ಈ ಥರ ಚಿಕ್ಕದು ಮನೆಗಳನ್ನ ಮಾಡಿ ಅವರಿಗೆ ವೇದಗಳನ್ನ ಪಠಣ ಮಾಡೋಕ್ಕೆ ಈ ರೀತಿ ಮಾಡಿಕೊಟ್ಟಿದ್ದಾರೆ. ನಿಜವಾಗ್ಲೂ ಅದ್ಭುತವೇ ಸರಿ. ನೋಡಿ, ಈ ಒಂದು ಪ್ರದೇಶ ಬಂದು ಆ ಪಕ್ಕದಲ್ಲಿ ಗೋಶಾಲೆ ಇದೆ. ಇಲ್ಲಿ ಮಕ್ಕಳುಗಳು ಅವ್ರ ವೇದಗಳು ಪಠಣ ಮಾಡುವಂತಹ ಈ ಒಂದು ಜಾಗ ಎಷ್ಟು ಚೆನ್ನಾಗಿ ಅವರೇ ಕ್ಲೀನ್ ಮಾಡ್ಕೊತಿದ್ದಾರೆ. ನೋಡಿ, ಆ ಕಡೆನೂ ಅವರೇ ಕ್ಲೀನ್ ಮಾಡ್ಕೊತಿದ್ದಾರೆ. ಇಲ್ಲಿ ನೋಡಿ, ಈ ಕಡೆ ಇವ್ರು ಕ್ಲೀನ್ ಮಾಡ್ಕೊತಿದ್ದಾರೆ. ಇವರು ಪ್ರಕೃತಿ ಮಧ್ಯೆ ಕೂತ್ಕೊಂಡು ವೇದಗಳನ್ನು ಪಠಣ ಮಾಡ್ತಾರೆ. ಇಲ್ಲಿ ಅವರ ಕ್ಲಾಸಸ್ಗಳು ನಡೆಯುವಂಥದ್ದು ಎಷ್ಟು ಅದ್ಭುತ ಇದೆ ಅಲ್ಲ. ನೋಡಿ, ಅವರವರ ಕೆಲಸಗಳನ್ನು ಅವರೇ ಮಾಡ್ಕೊಳ್ತಾರೆ. ನಿಜವಾಗ್ಲೂ ಅದ್ಭುತನೇ. ಸ್ವರ್ಗ ನನಗೆಲ್ಲೂ ದೂರಲ್ಲೂ ಇಲ್ಲ, ಇಲ್ಲೇ ಇದೆ ಅನ್ನಿಸ್ತಾ ಇದೆ. ಅದನ್ನ ಗಾಳಿಯನ್ನು ಸವಿಬೇಕು ಅಂತ ಹಿಂದಿನವರು ಮಾಡಿರ್ತಾ ಇದ್ರು. ಹಾಗಾಗಿ ಇಲ್ಲಿ ಎಲ್ಲ ಕಡೆನೂ ಆದಷ್ಟು ಬೇವಿನ ಮರಗಳು ಸಾಕಷ್ಟು ಕಂಡು ಬರ್ತವೆ. ಈಗ ನೋಡಿ, ಗೋಶಾಲೆಗೆ ಹೋಗ್ತಾ ಇದ್ದೀವಿ. ಬನ್ನಿ, ಗೋಶಾಲೆಯಲ್ಲಿ ಯಾವ್ಯಾವ ತಳಿಗಳಿದಾವೆ ನೋಡೋಣ. ಅದು ಚಿಕ್ಕ ಮಕ್ಕಳು ಟಿಲ್ಲರ್ ಅಲ್ಲ ಮಗನೇ, ಅದು
ಚಿಕ್ಕ ಟಿಲ್ಲರು, ಚಿಕ್ಕ ಮಕ್ಕಳಿಗೋಸ್ಕರ ಟಿಲ್ಲರ್ ಇರಲ್ಲ, ಚಿಕ್ಕ ಟಿಲ್ಲರ್ ಒಳಗಡೆ ಈ ಜಾರಿಗಳಲ್ಲೆಲ್ಲ ಒಳಗಡೆ ಉಳುಮೆ ಮಾಡಬೇಕಲ್ಲ, ಹಾಗಾಗಿ ಅದು ಚಿಕ್ಕ ಟಿಲ್ಲರ್ ಥರ ಅಲ್ಲ, ಅದು ಚಿಕ್ಕದು ಏನದು ಒಂದು ಯಂತ್ರ, ಅದು ಚಿಕ್ಕ ಯಂತ್ರ. ಹಾಂ ಅದೇ ನಮಸ್ತೆ ಮಕ್ಕ, ನಮಸ್ತೆ ಮಕ್ಕ, ನಮಸ್ತೆ ಮಕ್ಕ, ನಮಸ್ತೆ ಮಕ್ಕ ಮಗ, ಪಾದಂಬುಟ್ಟಿ ನಮಸ್ತೆ ಮಕ್ಕ. ಲಕ್ಷ್ಮಿ ಇಲ್ಲಿರ್ತಾಳೆ. ಹ್ಞೂ ಮಗನೇ, ಲಕ್ಷ್ಮಿ ತುಂಬ ಜಾಣೆ ಕಣೋ ಅಂತ ಹೇಳಲ್ವಾ ಹಿಂದೆ. ಇದು ಅದು ಹೊಲಿಸ್ಕೊಬೇಕು, ಅದನ್ನು ಭಯ ಪಡುತ್ತೆ. ನಿಧಾನವಾಗಿ ಮುಟ್ಕೋತಾ ನಿಧಾನವಾಗಿ ಮುಟ್ಕೊಬೇಕು. ಈ ಕಡೆ ಎಲ್ಲ ಕರುಗಳಿದ್ದಾವೆ. ಅಯ್ಯೋ ಇಲ್ಲೋಡು ಮಗನೇ, ಇವು ಎಷ್ಟು ಚಂದ ಐತೆ ನೋಡಿ. ಹೈ ಓನಾ ಓನಾ ಓನಾ, ಎಷ್ಟು ಚಂದ ಐತೆ ದೀಪು. ಬಾ. ಶಾಲೆ ಕ್ಲೀನ್ ಮಾಡ್ತಿದ್ದಾರೆ. ಪಕ್ಕದಲ್ಲಿ ಇವೆಲ್ಲ ಕಟ್ ಹಾಕಿದ್ದಾರೆ. ಒಂದಷ್ಟು ಅಲ್ಲಿ ಕಟ್ ಹಾಕಿದ್ದಾರೆ, ಒಂದಷ್ಟು ಇಲ್ಲಿ ಕಟ್ ಹಾಕಿದ್ದಾರೆ. ನಂದಿ ಬಂದ. ನನ್ನ ಮಗನಿಗೆ ಹೆದರಿಕೆನೇ ಇಲ್ಲಲ್ಲೋ ಆದಿಶ ನಿಂಗೆ. ನೋಡಿ ಏನು ಮಾಡಲ್ಲ ಇವ. ನೋಡಿ 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 ನೋಡಿ. ಆನೆ 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 ಆಯ್ತು ಸುಮ್ಮೀರ. ಆದಿಶಾ ಅಲ್ಲಿ ಹೋಗ್ಬೇಡ. ಅಯ್ಯೋ ಕಿವಿ ನೋಡಿ, ಬೋಳಿ ನೋಡಿ. ಸಾಕು ಸಾಕು, ಹೋಗ್ 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 ಹೋಗ್. ನಿಜವಾಗ್ಲೂ ಅದ್ಭುತ ಅನ್ನಿಸ್ತಾ ಇದೆ ನಮಗೆ. ಅವನ ಮಗನೇ, ಅವನ ಮೂಕ ಪ್ರಾಣಿಗಳು ಕೂಡ ಪ್ರೀತಿ. ಆಯ್ತಾಯ್ತು. ಅಯ್ಯಯ್ಯೋ ಪದ್ಮಿನಿ, ಸುಮ್ಮನೆ ಮಗ ಪದ್ಮಿನಿ. ಆಹಾ ಮುನಿಜಿ, ಇಸ್ಕೊ ಬೋಲ್ತಾ ಮುನಿಜಿ. ಸ್ನೇಹಿತರೆ, ಅದ್ಭುತವಾಗಿದೆ. ಬಂದು ಒಂದಿನ ಇಲ್ಲಿ ಬಂದು ಫೋಟೋ ತೆಗೆಸ್ಕೊಂಡು ಹೋಗೋದಲ್ಲ, ಬಂದು ಒಂದಿನ ಗೋ ಸೇವೆ ಮಾಡಬೇಕು. ನಾನು ಅದನ್ನ ಹೇಳ್ತಾ ಇದ್ದೆ. ಒಂದಿನ ಬಂದು ಇಲ್ಲಿ ಬೆಳಗ್ಗೆ ಮುಂಚೆ 5 ಗಂಟೆಗೇನೆ ಬರ್ಬೇಕಂತೆ. ಇಲ್ಲಿ 2 ಕುಟುಂಬ ನೋಡ್ಕೊಳ್ತಿದ್ದಾರೆ. ನಮ್ಮ ಮಕ್ಳಿಗಂತೂ ನೋಡ್ತಾ ಇರ್ಬೋದು, ಅಲ್ಲೇ ಹಸುಗಳನ್ನ ಮುಟ್ಟೋದು, ಆ ಒಂದು ಅದರೊಟ್ಟಿಗೆ ಅದರಲ್ಲೇ ಬ್ಯುಸಿ ಆಗಿದ್ದಾರೆ ಮಕ್ಕಳು. ಕಿವಿ ಎಷ್ಟಾಗ್ಲಾ ಇದೆ. ನೀನೊಂದು ಕರು, ಅದೊಂದು ಕರು. ಆದಿಶಾ ಹುಷಾರು. ಕೆಲವೊಂದು 9 ಗಂಟೆಗೆ ಈ ಗುರುಕುಲವನ್ನ ತಲುಪಿದ್ವಿ. ಅದಾದ 2 ಗಂಟೆಗಳ ನಂತರ ಸ್ವಾಮಿ ವಿವೇಕಾನಂದ ಯೋಗ ಕೇಂದ್ರದ ಎಲ್ಲರೂ ಬಂದರು. ಎಲ್ಲರೂ ಒಟ್ಟಾಗಿ ಸೇರಿ ಗೋಶಾಲೆ ಹತ್ರ ಹೋಗಿ ಗೋಪೂಜೆಯನ್ನ ಆರಂಭಿಸಿದೆವು. ಸ್ನೇಹಿತರೆ, ನಾವು ಗೋಪೂಜೆಯನ್ನು ಮುಗಿಸಿ ಗೋವುಗಳಿಗೆ ನಮಿಸಿ ಮತ್ತೊಂದು ಸ್ಥಳಕ್ಕೆ ಬಂದೆವು. ಈ ಒಂದು ಸ್ಥಳದಲ್ಲಿ ಹೋಮಕ್ಕೆ ಅಲ್ಲಿರೋ ವಿದ್ಯಾರ್ಥಿಗಳೆಲ್ಲ ರೆಡಿ ಮಾಡಿದ್ರು. ಇಲ್ಲಿ ವಿಶೇಷವಾಗಿ ಆಯುಷ ಹೋಮವನ್ನು ಶುರು ಮಾಡಲಾಯಿತು. ಈ ಹೋಮವನ್ನು ದೀರ್ಘಾಯುಷು, ಆರೋಗ್ಯ ಮತ್ತು ಯೋಗಕ್ಷೇಮಕ್ಕಾಗಿ ಮಾಡಲಾಗುತ್ತದೆ. ಈ ಒಂದು ಯಜ್ಞವನ್ನು ಶುರು ಮಾಡಿದರು. ಈ ಒಂದು ಹೋಮ ನಡೆದ ನಂತರ ಅಲ್ಲಿನ ಗಣ್ಯ ವ್ಯಕ್ತಿಗಳಿಗೆ ಸನ್ಮಾನ ಮಾಡಲಾಯಿತು. ಹಾಗೆ ಈ ಯೋಗವನ್ನು ಹೇಳಿಕೊಡುತ್ತಿರುವಂತಹ ಫರ್ಜಿನ್ ಅವರಿಗೂ ಕೂಡ ಸನ್ಮಾನ ಮಾಡಲಾಯಿತು. ಹಾಗೆ ಈ ಗುರುಕುಲ ಯಾವ ಉದ್ದೇಶದಿಂದ ಹುಟ್ಟಿದೆ ಅದರ ವಿಚಾರವಾಗಿ ಸಾಕಷ್ಟು ವಿಚಾರಗಳನ್ನು ಅಲ್ಲಿನ ಗುರುಗಳು ನಮಗೆ ತಿಳಿಸಿಕೊಟ್ಟರು. ಇದಾದ ನಂತರ ಅಲ್ಲಿನ ವಿದ್ಯಾರ್ಥಿಗಳು ಕಲಾರಿ ವಿದ್ಯೆ ಅಂದರೆ ಕಳಾರಿ ಪಟ್ಟು ಇದನ್ನು ಕೂಡ ಅಲ್ಲಿನ ವಿದ್ಯಾರ್ಥಿಗಳು ಪ್ರದರ್ಶಿಸಲಾಗಿತ್ತು. ಇದರ ಉದ್ದೇಶ ದೇಹ, ಮನಸ್ಸು ಮತ್ತು ಆತ್ಮದ ಬಲಕ್ಕಾಗಿ ಇದನ್ನು ತರಬೇತಿಯಲ್ಲಿ ನೀಡಲಾಗುತ್ತದೆ. ಬನ್ನಿ ಇದರ ತುಣುಕುಗಳನ್ನು ನೋಡಿಕೊಂಡು ಬರೋಣ. ಹೂಹರೆಯದ ಹೊಂಗನಸುಗಳೇ
ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ, ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ. ಕತ್ತಲೆಗಿದು ಸಾವು ಸುತ್ತಲು ಮುಂಜಾವು, ಕತ್ತಲೆಗಿದು ಸಾವು ಸುತ್ತಲು ಮುಂಜಾವು. ಕರೆವಳು ಶಾದೇವಿ ಮಂಗಳೇ ಸುಮಂಗಳೇ, ಎಚ್ಚರಾಗಿ ಕನಸು ಕಂಗಳೇ, ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ. ನೋವಿನಿರುಳು ನರಳಿ ನರಳಿ ಸರಿದಿದೆ, ನಗುವು ನಲಿವಿಗಾಗಿ ಕದವ ತೆರೆದಿದೆ. ನೋವಿನಿರುಳು ನರಳಿ ನರಳಿ ಸರಿದಿದೆ, ನಗುವು ನಲಿವಿಗಾಗಿ ಕದವ ತೆರೆದಿದೆ. ಸೂತ್ರಬದ್ಧ ಕಾರ್ಯ ನಮ್ಮ ಎದುರಿದೆ, ಲೋಕ ನಮ್ಮ ನಿಲುವಿಗಾಗಿ ಕಾದಿದೆ. ಅಬಲ ಶಕ್ತರಲ್ಲ ಸಬಲರು ನಾವೆಲ್ಲ, ಅಬಲ ಶಕ್ತರಲ್ಲ ಸಬಲರು ನಾವೆಲ್ಲ. ಹಗಲಿಗರಳಬೇಕು ನೈದಿಲೆ ನೈದಿಲೆ, ಹಗಲಿಗರಳಬೇಕು ನೈದಿಲೆ. ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ, ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ. ಹೂಹರೆಯದ ಹೊಂಗನಸುಗಳೇ, ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ, ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ. ಹುಲಿಯ ಮಣಿಸಿ ಹಲ್ಲೆಣಿಸಿದ ಭರತ ಬಲ, ಚಕ್ರವ್ಯೂಹ ಮುರಿದ ಅಭಿಮನ್ಯು ಛಲ. ಹುಲಿಯ ಮಣಿಸಿ ಹಲ್ಲೆಣಿಸಿದ ಭರತ ಬಲ, ಚಕ್ರವ್ಯೂಹ ಮುರಿದ ಅಭಿಮನ್ಯು ಛಲ. ಹುಲಿಯ ಹೊಡೆದ ವೀರ ಹುಡುಗ ಹೊಯ್ಸಳ, ವೀರವಾರಸಿಕೆಯ ಹಿಂದೂ ಸಂಕುಲ. ಪುತ್ರ ಭಾವದೊಳಗೆ ಆಗ್ಲೇ ಸಮಯ 1:30 ಹೊಟ್ಟೆ ಕೂಡ ತುಂಬ ಹಸ್ತಿತ್ತು. ಅಲ್ಲಿಂದ ನಾವು ಭೋಜನ ಶಾಲೆಯತ್ತ ನಡೆದೆವು. ಭೋಜನಕ್ಕೂ ಮುನ್ನ ಅನ್ನಪೂರ್ಣೇಶ್ವರಿಗೆ ಹೇಗೆ ನಮಿಸುತ್ತಾರೆ ನೋಡೋಣ ಬನ್ನಿ. ಆದಿಶಾ ಕೂತ್ಕೋಬೇಕು. ಭೋಜನದ ವ್ಯವಸ್ಥೆಯಂತೂ ಅದ್ಭುತವಾಗಿತ್ತು. ಅವರ ವ್ಯವಸ್ಥೆ ಸ್ವಚ್ಛತೆಯ ಬಗ್ಗೆ ಮಾತನಾಡುವಾಗೇ ಇಲ್ಲ. ಅಲ್ಲಿಂದ ಗುರುಕುಲದ ಪಕ್ಕದಲ್ಲೇ ಇರುವಂತಹ ಕಾವೇರಿ ನದಿಯತ್ತ ಎಲ್ಲರೂ ಹೊರಟೆವು. ಅಲ್ಲೂ ಸ್ವಲ್ಪ ಕಾಲ ಕಳೆದು ಧ್ಯಾನ ಮಾಡಿ ಪ್ರಕೃತಿಯನ್ನು ಸವಿದು ಅಲ್ಲಿಂದ ಬೆಂಗಳೂರಿನತ್ತ ಹೊರಟೆವು. ಈ ಒಂದು ಗುರುಕುಲ ಇರುವಂಥದ್ದು ಬೆಂಗಳೂರಿನಿಂದ ಸುಮಾರು 95 ಕಿಲೋಮೀಟರ್, ಕನಕಪುರದಿಂದ 32 ಕಿಲೋಮೀಟರ್ ದೂರದಲ್ಲಿದೆ. ಓಂ ಶಾಂತಿಧಾಮ ವೇದ ಗುರುಕುಲ ಮಹಾವಿದ್ಯಾಲಯ ಸಂಗಮ, ಯಲಹಳ್ಳಿ ಪೋಸ್ಟ್, ಕನಕಪುರ ತಾಲೂಕು, ರಾಮನಗರ ಜಿಲ್ಲೆ. ಈ ಒಂದು ಗುರುಕುಲ 1991ರಲ್ಲಿ ಸ್ಥಾಪನೆ ಆಯಿತು. ಸನಾತನ ಧರ್ಮದ ಮೂಲವಾದ ವೇದಗಳು ಉಪನಿಷತ್ತುಗಳು ಮುಂದಿನ ತಲೆಮಾರಿಗೆ ಉಳಿಯಬೇಕು ಎಂಬ ಮಹಾ ಸಂಕಲ್ಪದಿಂದ ಗುರುಗಳು ಈ ಗುರುಕುಲವನ್ನು ಆರಂಭಿಸಿದರು. ಆ ದಿನದಿಂದ ಇಂದಿನವರೆಗೂ ಈ ಗುರುಕುಲದಲ್ಲಿ ವೇದ ಸಂಸ್ಕೃತಿಯನ್ನು ಕಲಿಸುತ್ತಲೇ ಬಂದಿದೆ. ಈ ಗುರುಕುಲದಲ್ಲಿ ಇಂದು ಸುಮಾರು 82 ಮಕ್ಕಳು ವೇದಾಭ್ಯಾಸವನ್ನು ಮಾಡುತ್ತಾ ಬಂದಿದ್ದಾರೆ. ಇವರು ಕೇವಲ ಪಾಠ ಓದುವ ಮಕ್ಕಳಲ್ಲ, ಇವರು ಮುಂದಿನ ಭವಿಷ್ಯದ ಋಷಿಗಳು. ಈ ವಿಡಿಯೋ ಎಲ್ರಿಗೂ ಸ್ಫೂರ್ತಿದಾಯಕವಾಗಿತ್ತು ಎಂದು ನಂಬಿದ್ದೇನೆ. ಈ ವಿಡಿಯೋ ಇಷ್ಟವಾದಲ್ಲಿ ಎಲ್ಲರೂ ಲೈಕ್ ಮಾಡಿ ಇತರರೊಂದಿಗೆ ಹಂಚಿಕೊಳ್ಳಿ. ನಮ್ಮ ಸನಾತನ ಧರ್ಮ ನಮ್ಮ ಹೆಮ್ಮೆ. ಮುಂದಿನ ದಿನಗಳಲ್ಲಿ ವೇದಾಭ್ಯಾಸಗಳು ಹೆಚ್ಚಾಗಲಿ, ಧರ್ಮ ಉಳಿಯಲಿ. ಪರೋಪಕಾರಾಯ ಫಲಂತಿ ವೃಕ್ಷಃ, ಪರೋಪಕಾರಾಯ ವದಂತಿ ನದ್ಯಃ, ಪರೋಪಕಾರಾಯ ದುಹಂತಿ ಗಾವಃ, ಪರೋಪಕಾರ್ಥಾಯಮಿದಂ ಶರೀರಂ. ಮರಗಳು ಪರೋಪಕಾರಕ್ಕಾಗಿ ಹಣ್ಣನ್ನು ಕೊಡುತ್ತವೆ, ನದಿಗಳು ಪರೋಪಕಾರಕ್ಕಾಗಿ ಹರಿಯುತ್ತವೆ, ಹಸುಗಳು ಪರೋಪಕಾರಕ್ಕಾಗಿ ಹಾಲು ಕೊಡುತ್ತವೆ. ಈ ಶರೀರ ಇರುವುದು ಪರೋಪಕಾರಕ್ಕಾಗಿಯೇ. ಧನ್ಯವಾದಗಳು. ನಾನೇ ಭಾಗ್ಯವಂತ, ಇಂದು ನಾನೇ